ಇಲ್ಲಿ ಗೋಡಂಬೇಣ ನಿಧಾನ ಕಾಮಾಡು. ಅಯ್ಯೋ ನಾನೊಂದು ವಿಷಯ ಹೇಳೋದೇ ಮರ್ತಿದ್ದೆ. ಈ ವಿಷಯ ಕೇಳಿದರೆ ನೀನು ಎಷ್ಟು ಖುಷಿ ಪಡ್ತೀಯ ಗೊತ್ತಾ. ನಾವು ನೀನು ಬೇಗ ಹುಷಾರಾಗಲಿ ಬೇಗ ಮಾತಾಡಲಿ ಅಂತ ಸಿಕ್ಕಿದ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಪ್ರಸಾದ ತಂದ್ವಿ. ಆದರೆ ಅದು ಯಾವುದು ನಿನ್ನ ಗುಣ ಮಾಡಿಲ್ಲ. ಅದಕ್ಕೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಪ್ರಸಾದ ತಂದಿದ್ದು ಯಾರು ಗೊತ್ತಾ? ನಮ್ಮ ಪರ್ಶು. ಏನಾಯ್ತಕ್ಕ? ಗೋಡಂಬಿ ಅಣ್ಣ ಎದ್ದೇಳ್ತಿದ್ದಾನೆ. ಗೋಡಂಬಿ ನಿಂತ್ಕೊಂಡವನೆ. ಎಲ್ಲ ತೇರ್ತಾಯಿ ಮಾವ. ಅಯ್ಯಪ್ಪ ನನ್ನ ಕೈಲಾಗ್ತಿಲ್ಲ, ನಾನು ಸತ್ತೋಯ್ತೀನಿ. ಅಯ್ಯೋ ಅಮ್ಮ ಏನಾಯ್ತಮ್ಮ? ಅಪ್ಪ ಅಮ್ಮಂಗೆ ಏನಾಯ್ತಂತ ಕೇಳಪ್ಪ. ಲೀಲಾ ಏನಾಯ್ತೆ? ರೀ ಯಾಕೋ ಅದೆಲ್ಲ ಉರಿತೈತೆ, ತಿಂದಿದ್ದೇನು ಜೀರ್ಣ ಆಗಿಲ್ಲ ಅನ್ಸ್ತೈತೆ. ಯಾರಿಗದು ಯಾವಾಗ ಏನು ಅನ್ಯಾಯ ಮಾಡಿದ್ದು ಯಾಕೋ ಹಿಂಗಾಗ್ತೈತೆ ರೀ. ಅಯ್ಯೋ ದೇವ್ರೆ, ವಾರ ಒಪ್ಪತ್ತು ಎಲ್ಲ ಮಾಡಿದ್ದೆ. ಯಾರೇ ಸತ್ತೋಯ್ತೀನಿ ಕಲ. ಅಯ್ಯೋ ಬಿಡ್ತು ಅನ್ನಿ ಅತ್ತೆ, ನಾನೇ ನಿಮಗ್ ಜಾಸ್ತಿ ಬಡಿಸಿದ್ದು, ನಂದೇ ತಪ್ಪು, ದಯವಿಟ್ಟು ಕ್ಷಮಿಸ್ಬಿಡಿ. ತಟ್ಟೆಲಿ ಎಷ್ಟಾರು ಬಿಡ್ಲಿ, ಎಷ್ಟಾಗುತ್ತೋ ಅಷ್ಟು ತಿನ್ಬೇಕಲ್ವಾ? ಇದರಲ್ಲಿ ನಿಂದೇನು ತಪ್ಪಿಲ್ಲ ಕಣವ, ನೀನು ಸುಮ್ಮನೆ ಇರು. ನೀನೇನು ಹೆದರ್ಕೋಬೇಡ ಕಣವ, ಕಷ್ಟ ಆದ್ರೂ ಪರವಾಗಿಲ್ಲ, ನಾನೇನು ಉಳಿಸ್ಕೋತೀನಿ ಕಣವ. ಅಯ್ಯೋ ಪಾಪ ನನ್ನ ಮೊನ್ನೆ ಇವತ್ತೇ ಸಾಯ್ತೀನಿ ನಂಗೆ ಆಗ್ತಿದ್ಯಲ್ಲ. ಏ ಅಮ್ಮ, ನೀನೇ ತಾನೇ ಇವಾಗ ಸತ್ತೋಯ್ತೀನಿ ಅಂತ ಹೇಳಿದ್ದು. ಬದುಕಿದಾಗ್ಲೇ ಎಲ್ಲರೂ ನನ್ನ ಸಾಯಿಸ್ತಾವ್ರಲ್ಲಪ್ಪ. ಅಯ್ಯೋ ಮಾವ, ದಯವಿಟ್ಟು ಏನಾದ್ರೂ ಮಾಡಿ, ನಂಗೆ ತುಂಬಾ ಭಯ ಆಗ್ತಾ ಇದೆ. ಅತ್ತೆ ಯಾವತ್ತೂ ಇಷ್ಟೊಂದು ನರಳೇ ಇರ್ಲಿಲ್ಲ. ಅವ್ವ ನೀನೇನೋ ತಲೆ ಕೆಡ್ಸ್ಕೋಬೇಡ, ನಾನು ಈಗಲೇ ಪಾರಕ್ಕೆ ಹೋಗಿ ಫೋನ್ ಮಾಡ್ತೀನಿ. ಹೇಯ್ ಇರ್ಲ, ಅವರು ಮದುವೆ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಅವ್ರಿಗೆ ತೊಂದರೆ ಕೊಡೋದು ಬೇಡ, ನಾವೇ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಅವ್ವ ಬವ ಎತ್ಕತೀನಿ ಬವ. ನಿಧಾನ ಕಣ್ರಿ. ಅಯ್ಯೋ 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 ವಾಂತಿ ಬರೋಂಗಾಗ್ತಾ ಇದೆ, ತಲೆ ಸುತ್ತೈತೆ. ಅವ್ವ ವಾಂತಿ ಬತ್ತಾಯ್ತಾ? ತಲೆ ಸುತ್ತಾಯ್ತಾ? ಕಾಂಗ್ರ್ಯಾಚುಲೇಷನ್ಸ್ ಮಿಟ್ರಿ ಫಾದರ್, ಕಾಂಗ್ರ್ಯಾಚುಲೇಷನ್ಸ್. ಲೇ ಮುಟೆ, ನಮ್ಮವ್ವ ವಾಂತಿ ಮಾಡ್ತಾವಳ ಕಡೆ, ನಮ್ಮವ್ವ ವಾಂತಿ ಮಾಡ್ತಾವಳೆ. ರೀ ಏನ್ರಿ ನೀವು ತಲೆ ಸುತ್ತು ವಾಂತಿ ಅಂದ್ರೆ ಕುಡಿದು ಕುಪ್ಪಳಿಸ್ತಿದ್ದೀರಲ್ಲ. ಹೇ ಆ ವಾಂತಿನೇ ಬೇರೆ, ಈ ವಾಂತಿನೇ ಬೇರೆ ಕಡೆ. ಬರ್ತಾನವ್ವ ಭೂಪ ಬಂಗಾರದರ ಮನೆಗೆ. ಮಿನಿ ಮಿಲ್ಟ್ರಿ ಮ್ಯಾನು ಲಿಟಲ್ ಲೀಲಾನ ಮನೆಗೆ ಬರ್ತಾವ್ರೆ ಕಡೆ. ಮಾವ ಅತ್ತೆ ನಿಜನಾ? ನಿಜನೇನೆ? ನನ್ಗೆ ಆಟ ಆಡಕ್ಕೊಬ್ಬ ತಮ್ಮ ಬರ್ತಿದ್ದಾನೆ. ಏಯ್ ತಮ್ಮ ಬೇಡ ಕಣೆ, ತಂಗಿನೇ ಇರ್ಲಿ. ಏನೇ ಇದ್ರು ಕಷ್ಟ ಕಾಲಕ್ಕಾಗೋರು ಅಕ್ಕ ತಂಗಿರ್ ಮಾತ್ರ. ಪಿತಾಜಿ, ಇಲ್ಲಿ ಗಂಡು ಹೆಣ್ಣಿನ ಮಧ್ಯೆ ಚಕಮಕಿ ನಡೀತೈತೆ. ಟ್ವಿನ್ಸ್ ಇರ್ಲಿ ಪ್ಲೀಸ್. ನಾನು ಜೀರ್ಣ ಆಗ್ದಲೆ ಸಾಯ್ತಾ ಇದ್ದೀನಿ. ಇವ್ರದೊಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರು. ಅವ್ವ ಹಂಗಾರೆ ಕ್ಯಾನ್ಸಲ್ಲ. ಸಾರಿ ಫಾದರ್, ಕನ್ಫ್ಯೂಸ್ ಆಗ್ಬಿಟ್ಟೆ. ಅದು ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಹೇಯ್ ನೀನು ಕನ್ಫ್ಯೂಸ್ ಆದೆ. ನಾನು ಊರವ್ರಿಗೆಲ್ಲ ಏನಪ್ಪ ಉತ್ತರ ಕೊಡೋದು ಅಂತ ಗಾಬರಿ ಆಗಿದ್ದೆ. ಇಲ್ಲ
ಯವ್ವ ಎದ್ರ ಕೂತ್ರೆ ವಾಂತಿ ಬರಂಗ್ ಆಗ್ತೈತೆ ನನ್ನ ಕೈಲಾಗ್ತಿಲ್ಲ. ನೀನೇನು ಹೆದರ್ಕೋಬೇಡ, ನಾನು ನಾಟಿ ವೈದ್ಯರನ್ನ ಕರ್ಕೊಬರ್ತೀನಿ. ಅತ್ತೆ ನೀವೆಲ್ಲ ಮಲ್ಕೊಂಡಿರಿ, ಸುಧಾರಿಸ್ಕೊಳ್ಳಿ. ನಾನು ಹೋಗಿ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡ್ಬರ್ತೀನಿ, ಸ್ವಲ್ಪ ಜೀರ್ಣ ಆದರೂ ಆಗುತ್ತೆ. ನೀರಿಗೆಲ್ಲ ಕಣೆ ಇವಳು ನಿಂಬೆಹಣ್ಣು ಜ್ಯೂಸ್ ಇಡ್ತಿರೋದು. ಅಯ್ಯೋ ನನ್ನ ಜೀವನಕ್ಕೆ ಇಂತಾವಳೆ. ಮಾವ ಬಾಯ್ ಬಿಟ್ಟಿದ ತಕ್ಷಣ ಪಶು ಹೆಸರು ಹೇಳ್ತಾರಲ್ಲ ಗೋಡಂಬಿ ಅಣ್ಣ. ನಂಗೂ ಅದೇ ಅರ್ಥ ಆಯ್ತಿಲ್ಲ. ಗೋಡಂಬಿ ಏನಲ್ಲಾಯ್ತು? ಪರ್ಶು ಗೋಡಂಬೆ, ಬೈ ಗೋಡಂಬೆ. ಹೇಯ್ ಗೋಡಂಬೆ, ನೀನ್ ಸರಿ ಹೋಗ್ಲಿ ಅಂತ ನಾನು ಹೋಗ್ದು ದೇವಸ್ಥಾನ ಇಲ್ಲಕ್ಕಲ್ಲ, ಒಂದೊಂದಲ್ಲ ಕಂಡ್ಲ ಮಾಡಿರೋದು. 10,000 ಜನಕ್ಕೆ ಅನ್ನದಾನ ಮಾಡ್ತೀನಿ ಕಂಡ್ಲ ನಿನ್ನ ಹೆಸರಲ್ಲಿ. ಹೇಗೋ ಆ ದೇವರು ಕಣ್ಬಿಟ್ಬಿಟ್ಟಕ್ಕಲ್ಲ. ನೋಡ್ದ ಬಾರು, ನಮ್ಮ ಪರ್ಸು ಗೋಡಂಬಿಗೋಸ್ಕರ ಏನೆಲ್ಲ ಮಾಡವನೆ ಅಂತವ. ನನ್ನ ಮಗನೇ, ನೀನು ಏನಾನ ನಿಜ ಹೇಳಿದ್ರೆ ಬರೀ ಶಿವಣ್ಣನ ಮಾತ್ರ ಅಲ್ಲ, ಆ ಮಾದಪ್ಪಣ್ಣನ ಮನೆಗೆ ನುಗ್ಗಿ ನನ್ನ ಮಗ ಸೀನಾ ರಶ್ಮಿನ ಹೊಡೆದು ಬಿಡ್ತೀನಿ. ನನ್ನ ಏನಾರ ಸಾಮಾನ್ಯದವನು ಅನ್ಕೊಂಡ್ರೆ ನೀನು ಸತ್ತೆ ಕಲ. ಯೋಚನೆ ಮಾಡು, ನಿಜ ಹೇಳಿ ನನ್ನನ್ನು ಜೈಲಿಗೆ ಕಳಿಸ್ತೀಯಾ ಅಥವಾ 7 ಜನ ಜೀವ ಉಳಿಸ್ಕತ್ತೀಯಾ ಅಂತ. ಹಬ್ಬ, ಕೊನೆಗೂ ನಮ್ಮ ಗೋಡಂಬಿ ಸರಿ ಹೋದ್ನಲ್ಲ, ನನ್ನ ಜೀವ ಇವಾಗ ವಾಪಸ್ ಬಂತು. ಏನೋ ಅಣ್ಣ, ಇನ್ನೊಬ್ರಿಗೆ ಒಳ್ಳೇದಾಯ್ತು ಅಂದಾಗ ನೀನು ಖುಷಿ ಪಡ್ತಿರೋದನ್ನ ನಾನು ನೋಡ್ತಿರೋದು ಇದೇ ಮೊದಲನೇ ಸತಿ ಅನ್ಸುತ್ತೆ. ಯಾಕೆ ಬರೋ ಹಂಗಂದ್ಯಾ? 8 ಸಲ ನಮ್ಮ ಪರ್ಸು ದೇವಸ್ಥಾನ ಸುತ್ತವನೆ ಅಂತ ನಂಗೆ ಗೊತ್ತೈತೆ. ನೀನು ಗೋಡಂಬಿಗೆ ಆರೈಕೆ ಮಾಡಿದ್ಯಾ, ಔಷಧಿ ಕೊಟ್ಟಿದ್ಯಾ, ನಾವೆಲ್ಲ ಪಿರುತಿ ಕೊಟ್ಟಿದ್ದೀವಿ. ಆದರೆ ಪರ್ಸು ಅದ್ಯಾವ್ರು ಬಲ ತಂದವನೇ. ಗೋಡಂಬಿ ಅಣ್ಣ, ನಾನು ಹೇಳಿದ್ದೆ ತಾನೆ ನೀನು ಬೇಗ ಹುಷಾರಾಗ್ತಿ ಅಂತ. ಪರ್ಸು, ನಮ್ಮ ಗೋಡಂಬಿ ಅಣ್ಣನ ಮೇಲೆ ಈಟೊಂದು ಪಿರುತಿ ಮಡಿಕೊಂಡಿದ್ಯಾ ಅಂತದ್ದು ಯಾರು ಸತ್ಯವಾಗ್ಲೂ ಗೊತ್ತಿರಲಿಲ್ಲ. ಒಳ್ಳೇದಾಗ್ಲಿ ನಿಂಗೆ. ಲೇ ಗೋಡಂಬಿ, ನೀನಿಲ್ದೆ ಅಂಗ್ಲಿಲಿರೋ ಗೋಡಂಬಿ ಎಲ್ಲ ಹಂಗೆ ಉಳ್ಕೊಂಡ್ಬಿಟ್ಟೈತ್ಕಲ್ಲ. ಹಬ್ಬ, ಗೋಡಂಬಿ ಅಣ್ಣ ಹುಷಾರಾದಳ ಅಷ್ಟೇ ಸಾಕು. ಇನ್ನೇನಿದ್ರು ರಾಣಿ ಮದ್ವೆಲಿ ಗೋಡಂಬಿ ಅಣ್ಣ ಓಡಾಡೋದೊಂದೇ ಬಾಕಿ. ಏನೋ ಕೇಳಬೇಕು ಅಂದ್ಕೊಂಡೆ, ಏನದು? ಹಾಂ, ಏನೋ ಅಣ್ಣ, ಇಷ್ಟೊತ್ತಲ್ಲಿ ಯಾರು ಕರೀದೇನೆ ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟಿದೆಯಲ್ಲ, ಏನು ವಿಷಯ? ಅದು ಯಾರು ರಾಣಿ ನೋಡಕ್ಕೆ ಹುಡುಗನ ಕಡೆಯವ್ರು ಬಂದಾಗ ಅಪ್ಪ ಯಾರು ಬರ್ಲಿಲ್ವಲ್ಲ, ಅದಕ್ಕೆ ಸ್ವೀಟ್ ತಗೊಂಡಾಗ ಕೊಟ್ಬಿಟ್ಟು ಬಾ ಅಂದರು. ಅದಕ್ಕೆ ಬಂದೆ. ಅಷ್ಟರಲ್ಲಿ ನೋಡ್ತೀನವ ರಾಣಿ, ನಮ್ಮ ಮಾವ ಬಂದಿಲ್ಲ ಅಂದ್ರೂ ನಾವೆಲ್ಲ ಖುಷಿ ಹಂಚ್ಕೊಳ್ಳಿ ಅಂತ ಸಿಹಿ ಕಳಿಸವ್ರೆ. ತಕೊಳ್ಳಿ ಎಲ್ರು, ಇದು ಬರೀ ಸಿಹಿ ಅಲ್ಲ, ಪ್ರಸಾದ. ತಕೊಳ್ಳಿ. ತಕ ರಮ್ಯಾ, ನನ್ನ ಮೊಬೈಲ್ ತೊಗೊಂಡು ಬರ್ತೀಯಾ? ಗೋಡಂಬಿ ತಕೊಳ್ಳ. ಡಾಕ್ಟ್ರ್ ಇಲ್ಲೇ ಅವ್ರಕ್ಕಲ್ಲ, ಈಗ ನೀ ಸರಿ ಹೋಗಿದ್ಯಲ್ಲ, ಏನ್ ಚಿಂತೆ ಇಲ್ಲ. ಆ ಮಾಡು.
ಅಲ್ಲ ಅದಕ್ಕೆ ಫೋನ್ ಯಾಕೆ ಯಾರಿಗಾದ್ರೂ ಕಾಲ್ ಮಾಡಬೇಕಿತ್ತಾ? ಹೌದು ರತ್ನ, ಪೊಲೀಸ್ ಅವ್ರಿಗೆ ಕಾಲ್ ಮಾಡೋದಿತ್ತು. ಗೋಡಂಬಿ ಅಣ್ಣನ ಮೇಲೆ ಅಟ್ಯಾಕ್ ಆಗಿತ್ತಲ್ಲ, ಪೊಲೀಸವ್ರು ಬರ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಗೋಡಂಬಿ ಅಣ್ಣ ಎಲ್ಲ ಸತ್ಯನೂ ಹೇಳ್ತಾರೆ. ಆಗ ಗೊತ್ತಾಗತ್ತೆ ಏನಾಗಿತ್ತು, ಯಾರು ಮಾಡಿತ್ತು ಅಂತ. ಅಲ್ವಾ ಗೋಡಂಬಿ ಅಣ್ಣ? ಅತ್ತೆ ತಗೊಳ್ಳಿ, ಬಿಸಿನೀರು ತಂದಿದ್ದೀನಿ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ದೀನಿ. ಇದನ್ನ ಕುಡಿದ್ರೆ ನೋವು ಕಮ್ಮಿ ಆಗತ್ತೆ. ತಗೊಳ್ಳಿ, ಕುಡೀರಿ ಕುಡೀರಿ ಅತ್ತೆ. ಹುಳಿ ಹಿಡಿರೋದು ನೀರ್ಗಲ್ಲ ಕಣೆ, ನನ್ನ ಜೀವನಕ್ಕೆ. ಯವ್ವಾ ಆಯ್ತಾ ಇಲ್ಲ. ಬನ್ನಿ ಬನ್ನಿ ಬನ್ನಿ. ರಶ್ಮಿ ಈ ಕಡೆ ಬರವ. ಅಪ್ಪ ಯಾರನ್ನ ಡಾಕ್ಟರ್ ಕರ್ಕೊಬತ್ತೀರ ಅಂದ್ಬಿಟ್ಟು ಇವ್ರನ್ನ ಕರ್ಕೊಬಂದಿದ್ಯಾ? ಯಾರು ಇವರು? ಇಷ್ಟೊತ್ತಲ್ಲಿ ಡಾಕ್ಟ್ರ್ ಎಲ್ಲಿ ಸಿಗ್ತಾರೆ? ರೋಡಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ನಾ, ರೋಡ್ ಪಕ್ಕದಲ್ಲಿ ಒಂದು ಟೆಂಟ್ ಹಾಕಿದ್ರು. ಬಂಗಾಳಿಂದ ಬಂದಿದಾರಂತೆ, ಒಳ್ಳೆ ನಾಟಿ ಔಷಧಿ ಕೊಡ್ತಾರಂತೆ. ಹೌದಾ? ಏನ್ ನಿಮ್ ಕ್ಲಿನಿಕ್ ಹೆಸರು? ಬಾಗೂರು ಔಷಧಿ ತಗೋ. ನನಗಲ್ಲ, ನಮ್ಮ ಅವ್ವಂಗ್ ಬೇಕಾದ್ರೆ ಔಷಧಿ ಅವರು ಕೊಡಿ. ನಾನು ಹೇಳಿದ್ದು ನಿನಗಲ್ಲ, ನನ್ನ ಕ್ಲಿನಿಕ್ ಹೆಸರು ಬಾಗೂರು ಔಷಧಿ ತಗೋ. ನಮ್ಮಲ್ಲಿ ಉಳಿ ತೇಗು, ಅಜೀರ್ಣ, ಗಜಕರ್ಣ, ವಾಂತಿ ಭೇದಿ ಹಾಗೂ ಎಲ್ಲ ಗುಪ್ತ ರೋಗಗಳಿಗೆ ಔಷಧಿ ನೀಡಲಾಗುತ್ತದೆ. ಹೇಳಿ ಏನು ಮಾಡಲಿ? ಬಾಬಾ, ನನ್ನ ಹೆಂಗಸರಿಗೆ ಒಸಿ ಅಜೀರ್ಣ ಅಂತೆ ನೋಡಿ. ಯವ್ವ ಕೈಲ ಆಯ್ತಾ ಇಲ್ಲ, ಸತ್ತೋಯ್ತೀನಿ. ಯಾರೋ ಒಳ್ಳೆ ಬಾಬಾನೇ ಅನ್ಸತ್ತೆ, ಸ್ವಲ್ಪ ಸರಿ ಹೋಗುತ್ತೆ, ಸುಮ್ಮನಿರಿ. ಯಾರೋ ಬಾಬಾ ಅಲ್ಲಮ್ಮ, ಬಂಗಾಳಿ ಬಾಬಾ, ನಾರು ಬೇರಿನ ಸ್ಪೆಷಲಿಸ್ಟು. ನಮ್ಮಲ್ಲಿ ಹುಳಿತೇವು, ಅಜೀರ್ಣ ಹಾಗೂ ಹಲವು ಗುಪ್ತ ರೋಗಗಳಿಗೆ ನಾಟಿ ಔಷಧವನ್ನು ಕೊಡಲಾಗುತ್ತೆ. ಬಾಬಾ ಹೇಳಿದ್ನೆ ಹೇಳ್ಬಿಡಿ, ನಮ್ಮ ಅವ್ವಂಗೆ ವಾಂತಿ ಬರೋ ಥರ ಆಯ್ತೈತೆ. ಅರೆ ವಾಂತಿ ಬರ್ತಾ ಇಲ್ಲ, ಬೇಗ ಏನಾದ್ರು ಔಷಧಿ ಕೊಡಿ. ಹಂಗೈ ಕೊಡಮ್ಮ. ಯಾವ ರಾಶಿ? ಅಪ್ಪ ಇವ್ರೇನ್ ಡಾಕ್ಟ್ರ ಜಾತಕ ಹೇಳೋರ? ಅಲ್ಲ, ಯಾರು ಔಷಧಿ ಕೊಡೋರು ಕೈ ನೋವು ರಾಶಿ ಕೇಳ್ತಾರ? ರಾಶಿ ರಾಶಿ ತಿಂದವಳಲ್ಲ, ಅದಕ್ಕೆ ರಾಶಿ ಕೇಳ್ತವ್ರೆ ಅನ್ಸತ್ತೆ ಅಲ್ವಾ ಬಾಬಾ? ನನ್ನ ವಿದ್ಯೆ ಮೇಲೆ ಅನುಮಾನನಾ? ಈ ಊರಿನ ಪಟೇಲ್ರಿಗೆ ಕೇಳಿ, ನಾನು ಯಾರು ಅಂತ ಹೇಳ್ತಾರೆ. ಮೈ ಕೆಡ್ತ ಅಂತ ಬಂದಿದ್ರು, ಎಂತ ಔಷಧಿ ಕೊಟ್ಟೆ ಅಂದ್ರೆ ಇವತ್ತು ನನ್ನ ನೆನ್ಸ್ಕೊಂತಾರೆ. ಏನ್ ಕೊಟ್ಟಿದ್ರಿ ಬಾಬಾಗಳೇ? ಅದು ಮೈ ಕೆಡ್ತ ಅಂತ ಬಂದಿದ್ರು, ಉಗುರು ಬೆಳೆಯೋ ಔಷಧಿ ಕೊಟ್ಟೆ, ಕೆರ್ಕ ಅಂತ ಕೂತ್ಕೊಂಡ್ರು, ಕಡ್ತಾನೆ ಹೊರಟೋಯ್ತು. ಓ ಗೊತ್ತಾಯ್ತು ಗೊತ್ತಾಯ್ತು, ಪಕ್ಕದೂರ್ ಪೈಲ್ವನ್ಗೆ ಕೆಮ್ಮು ಬಂದಾಗ ಬೇರೆ ಔಷಧಿ ಕೊಟ್ಟಿದ್ ನೀವೇ ತಾನೇ? ಕರೆಕ್ಟ್. ಯಾರಿಗಾದ್ರೂ ಕೆಮ್ಮು ಬಂದಾಗ ಬೇದಿ ಔಷಧಿ ಕೊಟ್ರೆ ಅವ್ರ ಗಮನ ಎಲ್ಲ ಬೇದಿ ಕಡೆ ಇರುತ್ತೆ, ಕೆಮ್ಮು ಕಡೆ ಇರೋದೇ ಇಲ್ಲ. ಆಗ ಕೆಮ್ಮೆ ಹೊರಟೋಗ್ಬಿಡುತ್ತೆ. ಎಂತದವ್ರನ್ನ ಕರ್ಕೊಂಬಂದಿದ್ದೀರಿ? ಬಂಗಾಲಿ ಬಾಬಾ ಕಡೆ. ಹೊಸ ಸುಮ್ಕಿರು ಬಾಬಾ, ಏನಾಗಿದೆ ಅಂತ ನೋಡಿ ಬಾಬಾ. ಏನೇನ್ ತಿಂದಮ್ಮ? ಅದು ನಾನು ಹೇಳ್ತೀನಿ ಬಾಬಾ. ಪಾಯಸ, ಹೋಳಿಗೆ, ಅನ್ನ ಸಾಂಬಾರು, ಕೋಸಂಬರಿ, ಬದನೆಕಾಯಿ ಪಲ್ಯ, ಹಪ್ಪಳ, ಉಪ್ಪಿನಕಾಯಿ. ಸಾಕು. ಬದನೆಕಾಯಿ, ನೀನು ಬದನೆಕಾಯಿ ತಿಂದಿರೋದ್ರಿಂದ ನಿನಗೆ ನಂಜಾಗಿದೆ. ಅದು ಎಲ್ಲರಿಗೂ ಅಡ್ಜಸ್ಟ್ ಆಗಲ್ಲ ಕಣವಾ. ಹಂಗಾರೆ ನಾನೀಗ ಏನ್ ಮಾಡ್ಬೇಕು ಬಾಬಾ? ವಾಂತಿ ಮಾಡ್ತಾವಳು, ಹಿಡ್ಕೊಂಡ್ರಪ್ಪ. ಬಾಬಾ ಎಲ್ಲ ಆಚೆ ಹೋಗಿದೆ, ಇದು ಬರೀ ಡ್ರೈ ಅಷ್ಟೇ. ನೋಡಮ್ಮ, ನೀನು 3 ದಿನ ಅನ್ನ ತಿನ್ನಂಗಿಲ್ಲ. ಅನ್ನ ಅಷ್ಟೇ ಅಲ್ಲ, ಅನ್ನ, ಸಾರು, ಹಣ್ಣು, ಹಂಪ್ಲು, ಹಪ್ಪಳ, ಉಪ್ಪಿನಕಾಯಿ, ತರಕಾರಿ ಏನೂ ತಿನ್ನಂಗಿಲ್ಲ. ಬರೀ ನೀರು ಕುಡಿಬೇಕು. ಆಗ ನಿನ್ನ ನಂಜು ಇಳಿಯತ್ತೆ, ನೀನು ಸರಿ ಹೋಗ್ತೀಯ. ಬಾಬಾ 3 ದಿನ ಅನ್ನ ಉಂಡಿರಕ್ ಆಯ್ತದೆ? ಯಾಕೆ ಇರೋಕ್ಕಾಗಲ್ಲ?
ಎಷ್ಟೋ ಜನ ಬರೀ ನೀರು ಕುಟ್ಕೊಂಡೇ ಇರೋದನ್ನು ನಾನೇ ಕಣ್ಣಾರೆ ನೋಡಿದ್ದೀನಿ. ಬಾಬಾ ನೀವು ಹೇಳಿದ್ರಲ್ಲ ಅಷ್ಟು ಸಾಕು. ಇನ್ನು 3 ದಿನ ಏನೂ ಕೊಡಲ್ಲ, ಬರೀ ನೀರು ಅಷ್ಟೇ ಕೊಡೋದು. ಹಂಗೆ ನೋಡ್ಕೊಳ್ತೀವಿ ನಾವು. ಹಾಗಾದರೆ ನಾನು ಬರೋದಾ? ಅಯ್ಯೋ ದೇವ್ರೆ, ಈ ಡುಮ್ಮಿಗೆ ಅನ್ನ ಕೊಡ್ಲಿಲ್ಲ ಅಂತ ಇವಾಗ ನಮ್ದು ಅನ್ನ ಇಲ್ದಂಗೆ ಆಗೋಯ್ತಲ್ಲಪ್ಪ. ಅದಕ್ಕೆ ಫೋನ್ ಕಟ್ ಮಾಡಿ. ಯಾಕೆ ನೋಡೋಣ ಬೇಡ, ಏನಾಯ್ತು? ಅಲ್ಲ, ಏನಾಗೈತೆ ಅಂತ ನೀವು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ರಿ. ಏನ್ಲ ಗೋಡಂಬಿ, ಏನ್ಲ ಹೇಳ್ತಿದ್ಯಾ? ನಿನ್ ಬುಲ್ಡೆ ಹೊಡೆದೋಗವ್ರೆ, ಅವ್ರನ್ನ ಸುಮ್ಮನೆ ಬಿಡೋಕಾಯ್ತದ? ಯಾರು ಸುಮ್ಮನಿದ್ರು ನಾವು ಸುಮ್ಮನೆ ಇರಕ್ಕಿಲ್ಲ. ನಿಮ್ಗೆ ಯಾರು ಇಲ್ಲ ಅನ್ಕೊಂಡಿದ್ದೀರಾ ಅಣ್ಣ? ನಾವಿದ್ದೀವಿ. ಅಷ್ಟೆಲ್ಲ ಆದ್ಮೇಲೂ ಸುಮ್ಮನೆ ಇರ್ತಾರ ಗೋಡಂಬಿ ಅಣ್ಣ? ಅಲ್ಲ ಕಣ್ರವ, ಯಾರನ್ನು ಹೊಡೆದ್ರೆ ತಾನೆ ನೀವು ಪೊಲೀಸು ಗಿಲೀಸು ಅಂತ. ನನ್ಗೆ ಯಾರು ಹೊಡೆದಿಲ್ಲ ಕಣ್ರವ. ಏನ್ಲ ಹೆಂಗಂದಿಯಾ? ಯಾರು ಹೊಡಿಲಿಲ್ವಾ? ಇಲ್ಲ ಕಣ್ಣಣ್ಣ, ನಾನು ಅವತ್ತು ಮನೆಗೆ ಹೋಯ್ತಿರುವಾಗ ತೋಟದ ದಾರಿಲಿ ಬರ್ತಾ ಇದ್ನ, ಏನೋ ಸದ್ದಾದಂಗಾಯ್ತು. ದೆವ್ವ ಗಿವ್ವ ಬಂತೇನೋ ಅಂತ ಅಲ್ಲಿಂದ ಓಡ್ಬಿಟ್ಟೆ. ಕತ್ಲೆಯಲ್ಲಿ ಕಾಣಲಿಲ್ಲ. ತೋಟದಲ್ಲಿ ಯಾರೋ ಗುದ್ಲಿ ಇಟ್ಟಿದ್ರು, ಕಾಲೆಡ್ವಿ ಆ ಗುದ್ಲಿ ಮೇಲೆ ಬಿದ್ಬಿಟ್ಟೆ. ಅಟೆಯ ನಡೆದಿದ್ದು. ಓ, ಅದಕ್ಕೇನಾ ನೋಡ್ದವ್ರೆಲ್ಲ ಯಾರೋ ಹೊಡೆದಂಗಿದೆ ಅಂತ ಹೇಳ್ತಿದ್ದಿತ್ತು? ಅದಕ್ಕೆ ಅದೇಯ ನೀವು ಪೊಲೀಸರಿಗೆ ಫೋನ್ ಮಾಡಿದ್ರೆ ಪಾಪ ಅವ್ರು ಏನು ಮಾಡ್ತಾರೆ ಹೇಳಿ? ಅಬ್ಬಾ, ಯಾರಪ್ಪ ಸತ್ರು ಅಂತ ನಾವೆಲ್ಲ ಭಯ ಪಟ್ಕೊಂಡಿದ್ದೋ. ಆದ್ರೆ ಈಗ ಗೊತ್ತಾಯ್ತು ಸದ್ರುಗಳೇ ಇಲ್ಲ ಅಂತ. ನಂದು ಯಾರು ದೀಪ ಹಚ್ಚಿ ಬರ್ತೀನಿ. ಬರೀ ದೀಪ ಅಲ್ಲವ, ತುಪ್ಪ ದೀಪ ಹಚ್ಚವ. ಅಣ್ಣ, ನಮ್ಮ ರಾಣಿ ಮದುವೆ ಶುರುವಾದಾಗ್ಲಿಂದ ಎಲ್ಲದೂ ಶುಭ ಸೂಚನೆ ಸಿಗ್ತಾ ಇದೆ ಅಲ್ವಾ? ದಿಟ ಕಣವ, ನನಗೆ ಇದೊಂದು ದಿವಸ ಯಾವಾಗ್ಲೂ ತಲೆಯಲ್ಲಿ ಕುರಿತಾನೆ ಇತ್ತು. ಅಬ್ಬಾ, ಈಗಿದು ಸರಿ ಹೋಯ್ತು. ಇದೇ ಖುಷಿನಾಗೆ ಎಲ್ರು ಊಟ ಮಾಡೋಮ. ಬನ್ನಿ ಪರ್ಸು, ಉಣ್ಕೊಂಡು ಹೋಗ್ಲಾ? ಬೇಡ ಶಿವ, ಅಪ್ಪಂಗೆ ಮೊದಲು ಈ ವಿಷಯ ಹೇಳ್ಬೇಕು. ನಾನು ಬಂದದ್ದಾಯ್ತು, ಗೋಡಂಬಿ ಹುಷಾರಾಗೋದ್ದಾಯ್ತು, ನೀವೆಲ್ಲ ಖುಷಿ ಪಟ್ಟದ್ದಾಯ್ತು. ಹೊಟ್ಟೆ ತುಂಬಕ್ಕೆ ಇದಕ್ಕಿಂತ ಇನ್ನೇನು ಬೇಕು ಶಿವ, ಅಲ್ವೇನಲ್ಲ ಗೋಡಂಬಿ? ನೋಡ್ಲ, ನಿಂಗೆ ಇನ್ಯಾಕೆ ಏನೂ ಹಾಕಿಲ್ಲ, ಅದ್ಯವರು ಕಾಯ್ತಾವನೆ. ಹಂಗೂ ನಿಂಗೆ ಏನಾನು ತೊಂದರೆ ಆಯಿತು ಅಂದರೆ ನನ್ನ ಜೊತೆ ಹೇಳ, ನಾನಿದ್ದೀನಿ ಗೋಡಂಬಿ, ಬಾರ್ಲಾ ಬಾರ್. ಮಗನೇ, ಈ ಭಯ ಹಿಂಗೆ ಇರಬೇಕು. ಅಪ್ಪಿ ತಪ್ಪಿ ಭಯ ಕಮ್ಮಿ ಆಯ್ತಾ? 7 ಜನ ಜೀವ. ಗೋಡಂಬಿ ಬರ್ತೀನಿ ಕಣ್ಣ. ಅಪ್ಪಂಗೆ ಈ ವಿಷಯ ಹೇಳಿದ್ರೆ ಇನ್ನೂ ಖುಷಿ ಪಡ್ತಾರೆ. ಆಯ್ತು, ಹೇಳುವಂತೆ. ಈಗ ಊಟ ಮಾಡ್ಕೊಂಡು ಹೋಗು. ಬೇಡದತ್ನ, ನಾನು ಮೊದಲೋಗಿ ಅಪ್ಪಂಗೆ ವಿಷಯ ಹೇಳ್ಬೇಕು. ನಾನಿಲ್ಲಿ ಊಟ ಮಾಡ್ಕೊಂಡು ಕೂತ್ರೆ ಗೊತ್ತಾಯ್ತದೆ, ಆವಾಗ ಅಪ್ಪ ಖುಷಿ ಪಡೋದು ಮುಂದೋಯ್ತದೆ. ನಾನು ಬರ್ತೀನಿ. ಆಯ್ತು ಕಲ, ಹೋಗ್ಬಿಟ್ ಬಾ. ಬರ್ತೀನಿ ಕಣ್ಲ. ಅಪ್ಪ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು.
ಇನ್ನೇನಿದ್ರು ಸೆಲೆಬ್ರೇಷನ್ನೇ. ಅದು ನಮ್ಮ ರಾಣಿ ಮದುವೆ. ಪಾರು, ಆದ್ರೂ ನಮ್ಮನೆಲ್ಲಾಗೋ ಇಷ್ಟಕ್ಕೆ ಪರ್ಸು ಏಟ್ ಖುಷಿ ಪಡ್ತವನೆ ಅಂತ ನೋಡ್ದ್ಯಾ ಪಾರು? ನೀನೊಬ್ನೇ ಅಂದ್ಕೋಬೇಕು. ಯಾ ಸುಮ್ಕೆ ಹೋಗು ಪಾರು. ನಡ್ರವ ನಾವು ಊಟಕ್ಕೆ ಹೋಗಮ್ಮ. ಬಾ ಬಾ ಬನ್ರವ್ವ, ಬನ್ನಿ ಹೋಗಮ್ಮ.